ರಿಗೆ 2000 ಮತ್ತೆ ವರ್ಷಕ್ಕೆ ಉಚಿತ ಸಿಲಿಂಡರ್ ಬಿಜೆಪಿ ಪ್ರಣಾಳಿಕೆಯಲ್ಲಿ ಜನರಿಗೆ ಫ್ರೀ ಆಫರ್ ಸಿಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿನ ಟೀಕಿಸ್ತಾ ಇದ್ದಂತಹ ಅವರಿಂದಲೇ ಕೂಡ ಇದೀಗ ಉಚಿತ ತಮಿಳುನಾಡಿನಲ್ಲಿ ಮತದಾರರ ಸೆಳೆಯೋದಕ್ಕೆ ಇದೀಗ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆಯಾ? ತಮಿಳುನಾಡಿನಲ್ಲಿ ಮತದಾರರ ಸೆಳೆಯೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ಪ್ರತಿಯೊಂದು ಮನೆಯ ಮುಖ್ಯಸ್ಥಿಗೆ ಪ್ರತಿ ತಿಂಗಳು ಕೂಡ 2000 ರೂಪಾಯಿ, ಪ್ರತಿ ಕುಟುಂಬಕ್ಕೆ ಒಂದು ಬಾರಿ 10,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತೆ. ಈ ಸ್ಕೂಟರ್ಗೆ ಖರೀದಿ ಮಾಡೋದಕ್ಕೂ ಕೂಡ ಮಹಿಳೆಯರಿಗೆ 25,000 ರೂಪಾಯಿ, ಗೃಹೋಪಯೋಗಿ ವಸ್ತುಗಳ ಖರೀದಿಗೆ 8,000 ಕೂಪನ್. ಮನೆ ಖರೀದಿಸುವಂತಹ ಮಹಿಳೆಯರಿಗೆ ಸ್ಟಾಂಪ್ ಡ್ಯೂಟಿ ರಿಯಾಯಿತಿ. ಇನ್ನು ಪಿಎಂ ಕಿಸಾನ್ ಹಣದ ಜೊತೆಗೆ ಹೆಚ್ಚುವರಿ 3,000 ನೆರವು. ಬಂಗಾಳ ಆಯಿತು, ಈಗ ತಮಿಳುನಾಡಲ್ಲೂ ಕೂಡ ಬಿಜೆಪಿ ಗ್ಯಾರಂಟಿ. ಮಹಿಳೆಯರಿಗೆ 2,000 ಮತ್ತೆ ವರ್ಷಕ್ಕೆ 3 ಉಚಿತ ಸಿಲಿಂಡರ್ನ ಒದಗಿಸಿಕೊಡಲಾಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿಗೆ ಟೀಕಿಸ್ತಾ ಇದ್ರು, ಇದೀಗ ಅವರೇ ಉಚಿತ ಭರವಸೆಗಳು, ಗ್ಯಾರಂಟಿ ಭರವಸೆಗಳನ್ನ ಕೊಡ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಪ್ರತಿಯೊಂದು ಮನೆಯ ಮುಖ್ಯಸ್ಥಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಪ್ರತಿ ಕುಟುಂಬಕ್ಕೆ ಒಂದು ಬಾರಿ 10,000 ರೂಪಾಯಿ ಸಹಾಯಧನವನ್ನು ಘೋಷಣೆ ಮಾಡಲಾಗಿದೆ. ಈ ಸ್ಕೂಟರ್ಗೂ ಕೂಡ ಖರೀದಿ ಮಾಡೋದಕ್ಕೆ ಮಹಿಳೆಯರಿಗೆ 25,000 ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ. ಗೃಹೋಪಯೋಗಿ ವಸ್ತುಗಳ ಖರೀದಿಗೆ 8,000 ರೂಪಾಯಿ ಕೂಪನ್ ಅನ್ನು ಕೂಡ ಕೊಡಲಾಗಿದೆ. ಪಿಎಂ ಕಿಸಾನ್ ಹಣದ ಜೊತೆಗೆ ಹೆಚ್ಚುವರಿ 3,000 ರೂಪಾಯಿ ನೆರವನ್ನ ನೀಡಲಾಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಟೀಕಿಸ್ತಾ ಇದ್ದವರಿಂದಲೇ ಇದೀಗ ಉಚಿತ ಫ್ರೀ ಬಸ್ಗಳನ್ನ ಅನೌನ್ಸ್ ಮಾಡಿರುವಂಥದ್ದು. ಬಿಜೆಪಿ ಪ್ರಣಾಳಿಕೆಯಲ್ಲಿ ಇದೀಗ ಜನರಿಗೆ ಫ್ರೀ ಆಫರ್ಗಳ ಸುರಿಮಳ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಟೀಕಿಸ್ತಾ ಇದ್ರು, ಇದೀಗ ಅವರಿಂದಲೇ ಇದೀಗ ಘೋಷಣೆ ಆಗಿರುವಂಥದ್ದು. ತಮಿಳುನಾಡಿನಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆ. ಈ ರೀತಿಯಾಗಿ ಬಂಗಾಳ ಆಯಿತು, ತಮಿಳುನಾಡಿನಲ್ಲೂ ಕೂಡ ಇದೀಗ ಬಿಜೆಪಿಯ ಗ್ಯಾರಂಟಿಯ ಭರವಸೆಗಳು.